Hello everybody. In this video I am going to explain the topic types of taxes, and in my previous video of session 1 I had explained the full form of GST, the intention of GST, that is the tagline of GST, one nation, one tax, one market, and when it came into effect in India, and few features of GST I had explained in my previous video relating to session 1. So in this video I'm going to explain the types of taxes. Taxes can be broadly classified into direct taxes and indirect taxes. Taxes na ಎರಡು ರೀತಿಯಾಗಿ ಕ್ಲಾಸಿಫೈ ಮಾಡ್ತೀವಿ, ಡೈರೆಕ್ಟ್ ಟ್ಯಾಕ್ಸಸ್ ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂತ ಹೇಳ್ಬಿಟ್ಟು. ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು, ಡೈರೆಕ್ಟ್ ಟ್ಯಾಕ್ಸ್ ಇಸ್ ದ ಟ್ಯಾಕ್ಸ್ which is paid directly by the taxpayer to the government. ಅಂದ್ರೆ SSC ಯಾರು ಇರ್ತಾನೆ ಅಥವಾ ಟ್ಯಾಕ್ಸ್ ಪೇಯರ್ ಯಾರು ಇರ್ತಾನೆ, ಡೈರೆಕ್ಟ್ ಆಗಿ ಏನು ಗೌರ್ಮೆಂಟಿಗೆ ಟ್ಯಾಕ್ಸ್ ಪೇ ಮಾಡ್ತಾನೆ ಅದನ್ನ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಇನ್ ಕೇಸ್ ಆಫ್ ಡೈರೆಕ್ಟ್ ಟ್ಯಾಕ್ಸ್, ದ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಆರ್ ಬರ್ಡನ್ ಆಫ್ ಟ್ಯಾಕ್ಸ್ ಫಾಲ್ಸ್ ಆನ್ ದ ಸೇಮ್ ಪರ್ಸನ್ ಹೂ ಅರ್ನ್ಸ್ ದ ಇನ್ಕಮ್. ಯಾರು ಇನ್ಕಮ್ ಅರ್ನ್ ಮಾಡ್ತಾನೆ ಸೊ ಅವನ ತಲೆ ಮೇಲೇನೆ ಟ್ಯಾಕ್ಸ್ ಬರ್ಡನ್ ಬೀಳುವಂಥದ್ದು. ಎಲ್ಲಿ ಅಂತ ಹೇಳಿದ್ರೆ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ. ಎಕ್ಸಾಂಪಲ್ಸ್ ಯಾವುದು ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್. ವೆಲ್ತ್ ಟ್ಯಾಕ್ಸ್ there is no wealth tax, it has been abolished. ಈಗಿಲ್ಲ ರೈಟ್ ನಾವು. ಗಿಫ್ಟ್ ಟ್ಯಾಕ್ಸ್. ಈಗ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇಟ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಡೈರೆಕ್ಟ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್, ಸೇ ಫಾರ್ ಎಕ್ಸಾಂಪಲ್, ಇಫ್ ಐ ಅರ್ನ್ ಸರ್ಟನ್ ಅಮೌಂಟ್ ಆಫ್ ಇನ್ಕಮ್, ನಾನೆಲ್ಲರೂ ಒಂದು 3 ಲಕ್ಷ ಇನ್ಕಮ್ ಅರ್ನ್ ಮಾಡೀನಿ ಅಂತ ತಿಳ್ಕೊಳ್ಳಿ, ಐ ಹ್ಯಾವ್ ಟು ಪೇ ದ ಟ್ಯಾಕ್ಸ್. ನಾನೇ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಡೈರೆಕ್ಟ್ ಆಗಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ನನ್ನ ಸ್ಪೌಸ್ ಆಗಿರ್ಬೋದು, ನನ್ನ ಮಕ್ಕಳಾಗಿರ್ಬೋದು, ಅಥವಾ ನೀವು ನನ್ನ ಇನ್ಕಮ್ ಮೇಲೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಆಗಲ್ಲ. ಆ್ಯಂಡ್ ಇನ್ ದ ಸೇಮ್ ವೇ, ಇಫ್ ಯು ಅರ್ನ್ ದ ಇನ್ಕಮ್, ನೀವೆಲ್ಲರ ಇನ್ಕಮ್ ಅರ್ನ್ ಮಾಡಿದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಡೈರೆಕ್ಟ್ ಆಗಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ದಟ್ ಈಸ್ ವಾಟ್ ದ ಮೀನಿಂಗ್ ಆಫ್ ಡೈರೆಕ್ಟ್ ಟ್ಯಾಕ್ಸ್. ಇನ್ ಕೇಸ್ ಆಫ್ ಡೈರೆಕ್ಟ್ ಟ್ಯಾಕ್ಸ್, the burden of tax cannot be shifted from one person to another. ಅಂದ್ರೆ ಟ್ಯಾಕ್ಸ್ ಬರ್ಡನ್ ಏನಿರುತ್ತೆ, ನಾನು ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ, ಅದನ್ನ ನಾನು ಇನ್ನೊಬ್ನಿಗೆ ಶಿಫ್ಟ್ ಮಾಡೋಕ್ಕಾಗಲ್ಲ, ನೀನು ಕಟ್ಟು ಅಂತ ನೋ ಯು ಕೆನಾಟ್ ಸೇ. ಬಟ್ ವೆನ್ ಇಟ್ ಕಮ್ಸ್ ಟು ಇಂಡೈರೆಕ್ಟ್ ಟ್ಯಾಕ್ಸಸ್, indirect taxes are levied on manufacture or sale of goods and services, import of goods or export of goods. Indirect taxes ನ ಯಾವುದ್ರ ಮೇಲೆ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರೆ, ಗೂಡ್ಸ್ ಏನು ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅದ್ರ ಮೇಲೆ, ಆನ್ ಸೇಲ್ ಆಫ್ ಗೂಡ್ಸ್ ಆರ್ ಪ್ರಾವಿಷನ್ ಆಫ್ ಸರ್ವಿಸಸ್ನ ಕೊಟ್ಟರೆ, ಗೂಡ್ಸ್ನ ಸೇಲ್ ಮಾಡಿದ್ರೆ, ಹಾಗೆ ಇಫ್ ಗೂಡ್ಸ್ ಆರ್ ಇಂಪೋರ್ಟೆಡ್ ಆರ್ ಇಫ್ ಇಟ್ ಇಸ್ ಎಕ್ಸ್ಪೋರ್ಟೆಡ್ ಟು ಅದರ್ ಕಂಟ್ರೀಸ್, ಸೊ at that time indirect taxes are levied. And in case of the specialty of indirect taxes, here the taxes collected by the intermediary from the customers or final consumers. Intermediaries indirect tax na collect ಮಾಡ್ತಾರೆ. ಯಾರಿಂದ ಅಂತ ಹೇಳಿದ್ರೆ ಕಸ್ಟಮರ್ಸ್ ಮತ್ತೆ ಕನ್ಸ್ಯೂಮರ್ಸ್ ಇಂದ. ಇಂಟರ್ಮೀಡಿಯರಿ ಅಂದ್ರೆ ಏನು, ಅಥವಾ ನಾವು ಸಿಂಪಲ್ ವರ್ಡ್ಸ್ ನೀವು ಹೇಳಿದಾರೆ ಇಂಗ್ಲೀಷಲ್ಲಿ ಮಿಡ್ಲ್ ಮನ್ ಅಂತ ಕರಿತೀವಿ, ಮಧ್ಯವರ್ತಿಗಳು ಅಂತ ಕರಿತೀವಿ. ಸೇ ಫಾರ್ ಎಕ್ಸಾಂಪಲ್, ನೀವೀಗ ಒಂದು ಸೋಪ್ ಪರ್ಚೇಸ್ ಮಾಡಿದ್ರೆ ಅದರ MRP 30 ರೂಪೀಸ್ ಇದೆ ಅಂತ ತಿಳ್ಕೊಳ್ಳಿ, ಆ್ಯಂಡ್ ಇಟ್ ವಿಲ್ ಬಿ ಮೆನ್ಷನ್ಡ್ ಅಂಡರ್ MRP ವಿದಿನ್ ಬ್ರಾಕೆಟ್ಸಲ್ಲಿ ಮೆನ್ಷನ್ ಆಗಿರುತ್ತೆ ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್. ಅಂದರೆ ಆ MRPಯಲ್ಲಿ ಟ್ಯಾಕ್ಸಸ್ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಈಗ ಯು ಆರ್ ಪೇಯಿಂಗ್ 30 ರೂಪೀಸ್ ಟು ದ ಶಾಪ್ಕೀಪರ್. ಆನ್ ಶಾಪ್ಕೀಪರ್ಗೆ ನೀವು ಪೇ ಮಾಡ್ತೀರಾ 30 ರೂಪೀಸ್, ಅದರಲ್ಲಿ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿರುತ್ತೆ 30 ರೂಪೀಸಲ್ಲಿ. ಈಗ ಟ್ಯಾಕ್ಸ್ನ ನೀವು ಈಗೇನು 30 ರೂಪೀಸ್ ಅವನಿಗೆ ಏನು ಪೇ ಮಾಡ್ತೀರಾ, ಅದ್ರಲ್ಲಿ ಒಂದು 2 ರೂಪೀಸ್ ಟ್ಯಾಕ್ಸ್ ಇದೆ ಅಂತ ತಿಳ್ಕೊಳ್ಳಿ. 30 ರೂಪೀಸಲ್ಲಿ 2 ರೂಪೀಸ್ ಟ್ಯಾಕ್ಸ್. ಆ ಟ್ಯಾಕ್ಸ್ನ ನೀವು ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಕಟ್ಟಲ್ಲ, ಯು ಆರ್ ನಾಟ್ ಪೇಯಿಂಗ್ ಇಟ್ ಟು ದ ಸೇಲ್ಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಇನ್ಸ್ಟೆಡ್ ನೀವು ಏನು ಮಾಡ್ತಾ ಇದ್ದೀರಾ, ಶಾಪ್ಕೀಪರ್ಗೆ ಪೇ ಮಾಡ್ತೀರಾ. ಸೊ ಹೀ ಇಸ್ ದ ಇಂಟರ್ಮೀಡಿಯೇಟ್. ಆ ಶಾಪ್ಕೀಪರ್ ಇನ್ಯಾರೋ ಹೋಲ್ಸೇಲರಿಂದ ಪರ್ಚೇಸ್ ಮಾಡಿರ್ತಾನೆ, ಸೊ ಅವನು ಕೂಡ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಹೋಲ್ಸೇಲರಿಂದ ಪರ್ಚೇಸ್ ಮಾಡುವಾಗ ಅವನು ಎಷ್ಟು ಅಮೌಂಟಿಗೆ ತಗೊಂಡಿರ್ತಾನೆ ಅದರಲ್ಲಿ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅವನು ಕೂಡ ಟ್ಯಾಕ್ಸ್ನ ಹೋಲ್ಸೇಲರ್ಗೆ ಕೊಡ್ತಾನೆ, ಅಲ್ಲೂ ಅವನು ಕೂಡ ಡಿಪಾರ್ಟ್ಮೆಂಟಿಗೆ ಕಟ್ಟಲ್ಲ. ಹಾಗೆ ಹೋಲ್ಸೇಲರ್ ಯಾವುದನ್ನು ಮ್ಯಾನುಫ್ಯಾಕ್ಚರಿಂದ ಪರ್ಚೇಸ್ ಮಾಡ್ದ ಅಂತ ತಿಳ್ಕೊಳ್ಳಿ. ಒನ್ಸ್ ಅಗೇನ್ ಹೋಲ್ಸೇಲರ್ ವಿಲ್ ಪೇ ದ ಅಮೌಂಟ್ ಟು ದ ಮ್ಯಾನುಫ್ಯಾಕ್ಚರರ್ ಇನ್ ದ ಫಾರ್ಮ್ ಆಫ್ ಟ್ಯಾಕ್ಸ್ ರೂಪದಲ್ಲಿ ಹೋಲ್ಸೇಲರ್ ಅದನ್ನು ಮ್ಯಾನುಫ್ಯಾಕ್ಚರಿಗೆ ಕೊಡ್ತಾನೆ ಹೊರತು ಡೈರೆಕ್ಟ್ ಆಗಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಕಟ್ಟಲ್ಲ. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್. ಬಟ್ ಅದೇ ಡೈರೆಕ್ಟ್ ಟ್ಯಾಕ್ಸ್ಗೆ ನೀವು ಬಂದಿದ್ದೆ ಆದರೆ ದ ಬರ್ಡನ್ ಆಫ್ ಟ್ಯಾಕ್ಸ್ ಫಾಲ್ಸ್ ಆನ್ ದ ಸೇಮ್ ಪರ್ಸನ್. ಅಂದರೆ
ಯಾರು ಇನ್ಕಮ್ ಅರ್ನ್ ಮಾಡ್ಯಾನೆ ಅವನೇ ಟ್ಯಾಕ್ಸ್ ಕಟ್ಟಬೇಕು. ನಾನು ಅಲ್ಲಿ ಬೇರೆ ಯಾರೋ ಮಧ್ಯವರ್ತಿಗೆ ಕೊಡ್ಲಿಕ್ಕಾಗಲ್ಲ. ಐ ಕ್ಯಾನಾಟ್ ಶಿಫ್ಟ್ ದ ಬರ್ಡನ್ ಆಫ್ ಟ್ಯಾಕ್ಸ್ to my spouse or to my children. I cannot shift. In case of direct tax, the person who has earned the income has to pay the tax. And some of the examples, if you see here, excise duty, customs duty, service tax, sales tax, or VAT. These are the examples for indirect tax. And let us go through the features of indirect taxes. Andre indirect taxes na features now nodadadre, first one, indirect tax is levied on goods and services by intermediaries on consumers and final on customers and final consumers. Nodi ಆಗ್ಲೇ ಹೇಳ್ದಂಗೆ indirect taxes are levied on goods and services. The main thing is ಯಾವ್ದ್ರ ಮೇಲೆ ಚಾರ್ಜ್ ಮಾಡ್ತೀವಿ indirect taxes ಅಂತ ಹೇಳಿದ್ರೆ on supply of goods or provision of services. ಅದು goods manufacture ಆಗಿರ್ಬೋದು, goods may be imported or exported, whatever it might be. Indirect taxes are levied on goods and services. ಯಾರು ಕಲೆಕ್ಟ್ ಮಾಡುವಂಥದ್ದು ಅಥವಾ ಯಾರು ಚಾರ್ಜ್ ಮಾಡುವಂಥದ್ದು? ಇಂಟರ್ಮೀಡಿಯರೀಸ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಮಧ್ಯವರ್ತಿಗಳು ಅಂತ ಹೇಳಿದ್ರೆ, ನೀವೀಗ ಸೋಪ್ ಪರ್ಚೇಸ್ ಮಾಡಕ್ಕೆ ಹೋಗ್ತೀರಾ, ಅಂಗಡಿಯಿಂದ ಸೋಪ್ ಪರ್ಚೇಸ್ ಮಾಡ್ತಾ ಇದ್ದೀರಾ, ಯು ಪೇ 30 rupees. ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ. ಆ 30 rupees ಒಂದು 2 rupees ಟ್ಯಾಕ್ಸ್ ಇದೆ ಅಂತ ತಿಳ್ಕೊಳ್ಳಿ. ಆ್ಯಕ್ಚುಲಿ ಇಟ್ ಇಸ್ 28 plus 2 rupees ಟ್ಯಾಕ್ಸ್. ಯು ಆರ್ ನಾಟ್ ಪೇಯಿಂಗ್ 2 rupees ಟ್ಯಾಕ್ಸ್ ಟು ದ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ನೀವು ಆ ಶಾಪ್ ಕೀಪರಿಗೆ ಕೊಡ್ತೀರಾ. ಸೊ ಇಟ್ ಇಸ್ ಚಾರ್ಜ್ಡ್ ಬೈ ದ intermediary and collected by the intermediary. ಆ ಇಂಟರ್ಮೀಡಿಯರಿನೇ ಅಥವಾ ಮಧ್ಯವರ್ತಿನೇ ಕಲೆಕ್ಟ್ ಮಾಡುವಂಥದ್ದು. ಯಾರಿಂದ ಅಂದರೆ ಕಸ್ಟಮರ್ಸ್ ಮತ್ತು ಫೈನಲ್ ಕನ್ಸ್ಯೂಮರ್ಸ್ ಇಂದ. and it is levied on sale of goods or supply of services, import or export of goods, manufacture of goods. ಸೊ ಯಾವುದಾದ್ರ ಮೇಲೆ ಇಂಡೈರೆಕ್ಟ್ ಟ್ಯಾಕ್ಸಸ್ನ ಚಾರ್ಜ್ ಮಾಡ್ತೀವಿ ನೋಡಿ. ಇಂಡೈರೆಕ್ಟ್ ಟ್ಯಾಕ್ಸ್ನ ಯು ಕ್ಯಾನಾಟ್ ಚಾರ್ಜ್ ಆನ್ ಇನ್ಕಮ್ ಮೇಲೆ ಇಂಡೈರೆಕ್ಟ್ ಟ್ಯಾಕ್ಸ್ ಚಾರ್ಜ್ ಮಾಡ್ಲಿಕ್ಕೆ ಆಗಲ್ಲ. ಇನ್ಕಮ್ ಟ್ಯಾಕ್ಸ್ ಇಸ್ ಎ ಡೈರೆಕ್ಟ್ ಟ್ಯಾಕ್ಸ್. ಸೊ ಇಂಡೈರೆಕ್ಟ್ ಟ್ಯಾಕ್ಸ್ ಯಾವುದ್ರ ಮೇಲೆ ಲೇವಿ ಮಾಡ್ತಾರೆ ಅಂತ ಹೇಳಿದ್ರೆ, ಆನ್ ಸೇಲ್ ಆಫ್ ಗೂಡ್ಸ್ ಆರ್ ಪ್ರೊವಿಷನ್ ಆಫ್ ಸರ್ವಿಸಸ್, ಆನ್ ಮ್ಯಾನುಫ್ಯಾಕ್ಚರ್ ಆಫ್ ಗೂಡ್ಸ್ ಉತ್ಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದ್ರ ಮೇಲೆ ಇಂಡೈರೆಕ್ಟ್ ಟ್ಯಾಕ್ಸ್ನ ಚಾರ್ಜ್ ಮಾಡ್ತಾರೆ. ಹಾಗೆ ಆನ್ ಇಂಪೋರ್ಟ್ ಆಫ್ ಗೂಡ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್. ಥರ್ಡ್ ಒನ್, ಲೇವಿಡ್ ಆನ್ ಕ್ಲಿಯರೆನ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫ್ರಮ್ ದ ಒರಿಜಿನ್. ಸೊ ಯಾವಾಗ ಇಂಡೈರೆಕ್ಟ್ ಟ್ಯಾಕ್ಸ್ನ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಈ ಇಂಡೈರೆಕ್ಟ್ ಟ್ಯಾಕ್ಸ್ ನಾನೇನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಇದು ಬಿಫೋರ್ ಇಂಪ್ಲಿಮೆಂಟೇಷನ್ ಆಫ್ GST ಈ ರೀತಿ ಪ್ರಾವಿಷನ್ ಇತ್ತು. ಅಂದರೆ GST ಇಂಪ್ಲಿಮೆಂಟ್ ಇಟ್ ಕೇಮ್ ಇನ್ ಟು ಇಫೆಕ್ಟ್. GST ಕೇಮ್ ಇನ್ ಟು ಇಫೆಕ್ಟ್ ಆನ್ 1st July 2017 ಜುಲೈ 1st GST ಇಂಪ್ಲಿಮೆಂಟ್ ಆಗುತ್ತೆ ಇಂಡಿಯಾದಲ್ಲಿ. ಬಟ್ ಅಲ್ಲಿ ಇಫ್ ಯು ಸಿ ದ ಲೇವಿ ಪಾರ್ಟ್, ಲೇವಿ ಅಂತ ಹೇಳಿದ್ರೆ ಹೇಗೆ ಅಂದರೆ GSTನ ಹೇಗೆ ಚಾರ್ಜ್ ಮಾಡ್ತಾನೆ ಅಂತ ನಾವು ನೋಡೋದೇ ಆದರೆ, GSTನ ಚಾರ್ಜ್ ಮಾಡುವಂಥದ್ದು ಸಪ್ಲೈ ಮೇಲೆ. ಗುಡ್ ಸಪ್ಲೈ ಆಯಿತು, ಸರ್ವಿಸಸ್ ಕೊಡ್ತಾ ಇದ್ದಾರೆ ಅಂದರೆ GST ಚಾರ್ಜ್ ಮಾಡ್ತಾರೆ. ಬಟ್ ದಿಸ್ ಈಗ ನಾನೇನು ಫೀಚರ್ಸ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇದು ಬಿಫೋರ್ ಇಂಪ್ಲಿಮೆಂಟೇಷನ್ ಆಫ್ GST. ಸೊ ಹೇಗೆ ಇಂಡೈರೆಕ್ಟ್ ಟ್ಯಾಕ್ಸ್ ಚಾರ್ಜ್ ಮಾಡ್ತಾರೆ ಅಂದರೆ, ಆನ್ ಕ್ಲಿಯರೆನ್ಸ್ ಆಫ್ ಗುಡ್ಸ್ ಕ್ಲಿಯರ್ ಆಯಿತು, ಸರ್ವಿಸಸ್ ಪ್ರೊವೈಡ್ ಮಾಡಿದ್ರು ಅಂತ ಹೇಳಿದ್ರೆ ಅವಾಗ ಇಂಡೈರೆಕ್ಟ್ ಟ್ಯಾಕ್ಸ್ನ ಲೇವಿ ಮಾಡ್ತಾರೆ. ಬಟ್ GSTಲಿ ಟ್ಯಾಕ್ಸ್ ಲೇವಿ ಮಾಡುವಂತಹ ಟ್ರಾನ್ಸಾಕ್ಷನ್ ಏನಿದೆ ಅಲ್ಲ, ಸೊ ಅದು ಯಾವಾಗಲೂ ಸಪ್ಲೈ ಮೇಲೆ ಆಗಿರುತ್ತೆ. ನೆಕ್ಸ್ಟ್, ಇಂಡೈರೆಕ್ಟ್ ಟ್ಯಾಕ್ಸಸ್ ಫಾಲ್ ಅಂಡರ್ ಬೋತ್ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್. ಇಂಡೈರೆಕ್ಟ್ ಟ್ಯಾಕ್ಸಸ್ ಯಾರ ಅಂಡರ್ ಬರುತ್ತೆ ಅಂದರೆ, ಇಟ್ ಕಮ್ಸ್ ಬೋತ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ಆಸ್ ವೆಲ್ ಆಸ್ ಸ್ಟೇಟ್ ಗೌರ್ಮೆಂಟ್ಸ್. ದೇರ್ ಇಸ್ ಶಿಫ್ಟಿಂಗ್ ಆಫ್ ಟ್ಯಾಕ್ಸ್ ಬರ್ಡನ್. ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಕೇಸಲ್ಲಿ ಇಫ್ ಐ ಅರ್ನ್ ದ ಇನ್ಕಮ್ ಐ ಹ್ಯಾವ್ ಟು ಪೇ ದ ಟ್ಯಾಕ್ಸ್ ಟು ದ ಟ್ಯಾಕ್ಸ್ ಅಥಾರಿಟೀಸ್. ನಾನೇ ಟ್ಯಾಕ್ಸ್ ಅಥಾರಿಟೀಸ್ಗೆ ಟ್ಯಾಕ್ಸ್ ಕಟ್ಟಬೇಕು. ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಹಾಗಾಗಲ್ಲ. ದರ್ ಇಸ್ ಶಿಫ್ಟಿಂಗ್ ಆಫ್ ಬರ್ಡನ್ ಆಫ್ ಟ್ಯಾಕ್ಸ್. ಈಗ ನಾನು ಸೋಪ್ ಪರ್ಚೇಸ್ ಮಾಡ್ತಾ ಇದ್ದೀನಿ, ಐ ಹ್ಯಾವ್ ಪೇಡ್ 2 rupees ಟ್ಯಾಕ್ಸ್. MRP 30 rupees ಅಲ್ಲಿ 2 rupees ಟ್ಯಾಕ್ಸ್ ಯಾರಿಗೆ ಪೇ ಮಾಡ್ತಾ ಇದ್ದೀನಿ? ಆಮ್ ಐ ಪೇಯಿಂಗ್ ಇಟ್ ಟು ದ ಡಿಪಾರ್ಟ್ಮೆಂಟ್? ನಾನು ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ, ಸೇಲ್ಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಪೇ ಮಾಡ್ತಾ ಇದ್ದೀನಿ? ಇಲ್ಲ, ನಾನು ಆ ಟ್ಯಾಕ್ಸ್ ಸೇರಿಸಿ ಆ ಪ್ರಾಡಕ್ಟಿನ ಪ್ರೈಸ್ ಏನಿದೆ ಅಲ್ಲ, MRP ಏನಿದೆ, ಅದನ್ನ ನಾನು ಶಾಪ್ ಕೀಪರ್ ಅಥವಾ ಇಂಟರ್ಮೀಡಿಯರಿ ಮಧ್ಯವರ್ತಿಗೆ ನಾನು ಪೇ ಮಾಡ್ತಾ ಇದ್ದೀನಿ. ಅಲ್ಲಿಗೆ ದರ್ ಇಸ್ ಶಿಫ್ಟಿಂಗ್ ಆಫ್ ಬರ್ಡನ್ ಆಫ್ ಟ್ಯಾಕ್ಸ್ ಬರ್ಡನ್ ಏನಿದೆ ಅದನ್ನ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಥವಾ ಶಾಪ್ ಕೀಪರ್ ನನ್ನ ಮೇಲೆ ಅವನು ಶಿಫ್ಟ್ ಮಾಡ್ತಾನೆ ಆ ಬರ್ಡನ್ನ. ಟ್ಯಾಕ್ಸಿನ ಹೊರೆ ಏನಿದೆ ಅಲ್ಲ, ಶಾಪ್ ಕೀಪರ್ ನನ್ನ ಮೇಲೆ ಅವನು ಅಂದರೆ ಕನ್ಸ್ಯೂಮರ್ ಮೇಲೆ ಟ್ಯಾಕ್ಸ್ ಬರ್ಡನ್ ಶಿಫ್ಟ್ ಮಾಡ್ತಾನೆ. ಹೇಗೆ ಅಂತ ಹೇಳಿದ್ರೆ, ಮ್ಯಾನುಫ್ಯಾಕ್ಚರರ್ ಆದವನು ಟ್ಯಾಕ್ಸ್ ಬರ್ಡನ್ನ ಹೋಲ್ಸೇಲರ್ ಮೇಲೆ ಶಿಫ್ಟ್ ಮಾಡ್ತಾನೆ. ಹೋಲ್ಸೇಲರ್ ಏನು ಟ್ಯಾಕ್ಸ್ ಕಟ್ಟಿದ್ದ ಮ್ಯಾನುಫ್ಯಾಕ್ಚರಿಂದ ಪರ್ಚೇಸ್ ಮಾಡುವಾಗ ಅವ್ನು ಟ್ಯಾಕ್ಸ್ ಕಟ್ಟಿರ್ತಾನೆ, ಅದನ್ನ ರಿಟೇಲರ್ ಮೇಲೆ ಅವನು ಬರ್ಡನ್ ಪಾಸ್ ಮಾಡ್ತಾನೆ. ಹಾಗೆ ರಿಟೇಲರ್ ಆ 30 ರೂಪಾಯಿ ಸೋಪ್ನ ಅವನು ಹೋಲ್ಸೇಲರಿಂದ ಪರ್ಚೇಸ್ ಮಾಡಿರ್ತಾನೆ.
ಹೋಲ್ಸೇಲರ್ ಇಂದ ಶಾಪ್ಕೀಪರ್ ಪರ್ಚೇಸ್ ಮಾಡುವಾಗ ಅವನು ಕೂಡ ಆ ಪ್ರೈಸ್ನ ಜೊತೆಗೆ ಟ್ಯಾಕ್ಸ್ ಪೇ ಮಾಡಿರ್ತಾನೆ. ಯಾರಿಗೆ ಅಂದರೆ ಹೋಲ್ಸೇಲರಿಗೆ. ಈಗ ಅವನು ಟ್ಯಾಕ್ಸ್ ತನ್ನ ಕೈಯಿಂದ ಹಾಕ್ತಾನ? ಇಲ್ಲ. ವಾಟ್ ದ ರಿಟೇಲರ್ ಡಸ್ ಆರ್ ದ ಶಾಪ್ಕೀಪರ್ ಡಸ್, ಅವನು ಕಸ್ಟಮರ್ನ ತಲೆ ಮೇಲೆ ಬರ್ಡನ್ ಹಾಕ್ತಾನೆ. ಸೊ the burden of tax, there is shifting of burden of tax in case of indirect taxes. The taxpayer does not feel direct pinch while paying indirect taxes. ನೋಡಿ, this is the speciality. ನಾವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವಾಗ ಸ್ವಲ್ಪ ಇಲ್ಲ ನಮಗೆ ಒಂದು ಫೀಲ್ ಇರುತ್ತೆ. ನಾವು ಎಷ್ಟು ಒಂದು 20,000 ಕಟ್ತಾ ಇದೀವಿ, 30,000 ಟ್ಯಾಕ್ಸ್ ಕಟ್ತಾ ಇದೀವಿ ಅಂತ ಹೇಳಿದ್ರೆ ದೇರ್ ಇಸ್ ಸಮ್ ಫೀಲ್, ಏನೋ ಒಂಥರ ಹ್ಯೂಜ್ ಅಮೌಂಟ್ ನಾವು ಕಟ್ಬಿಟ್ವಲ್ಲ, ನಮ್ಮ ಇನ್ಕಮಲ್ಲಿ ಎಷ್ಟೋ ಪೋರ್ಷನ್ ಹೋಯ್ತಂತ. ಬಟ್ ಇನ್ ಕೇಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಏನಾಗಿರುತ್ತೆ ಅಂದರೆ MRPಲೇ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದ ಕೇಸಸ್ MRP ಏನಿರುತ್ತೆ ಅದ್ರ ಮೇಲೆ ಅದರಲ್ಲಿ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿದೆ. ಹಾಗಾಗಿ ದ ಟ್ಯಾಕ್ಸ್ ಪೇಯರ್ ವಿಲ್ ನಾಟ್ ಫೀಲ್ ದ ಬರ್ಡನ್ ಆರ್ ಪಿಂಚ್ ಆಫ್ ಟ್ಯಾಕ್ಸ್. ಅಂದರೆ ಟ್ಯಾಕ್ಸಿನ ಬರ್ಡನ್ ಏನಿದೆಯಲ್ಲ ಅದು ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಟ್ಯಾಕ್ಸ್ ಪೇಯರ್ ಮೇಲೆ ಅಷ್ಟು ಪ್ರಭಾವ ಬೀರಲ್ಲ. ದೀಸ್ ಆರ್ ದ ಫೀಚರ್ಸ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಆ್ಯಂಡ್ now let me explain indirect tax system prior to GST. GSTನ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕಿಂತ ಮುಂಚೆ ಇಂಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮ್ ಹೇಗಿತ್ತು ಅಂತ. ನಾವು ದ ಇಂಡೈರೆಕ್ಟ್ ಟ್ಯಾಕ್ಸ್ ಸ್ಟ್ರಕ್ಚರ್ ಇಸ್ ಡಿಫ್ರೆಂಟ್. ಈ GST ಇಂಪ್ಲಿಮೆಂಟ್ ಆದಮೇಲೆ ಟ್ಯಾಕ್ಸ್ ಸಿಸ್ಟಮ್, ಇಂಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮ್ ಏನಾಗಿದೆ ಅದೊಂದು ಸ್ವಲ್ಪ ಚೇಂಜಸ್ ಆಗಿದೆ. ಬಟ್ ಪ್ರಯರ್ ಟು ಇಂಪ್ಲಿಮೆಂಟೇಷನ್ ಆಫ್ GSTನ ಇಂಪ್ಲಿಮೆಂಟ್ ಮಾಡೋಕ್ಕಿಂತ ಮುಂಚೆ ಇಂಡೈರೆಕ್ಟ್ ಟ್ಯಾಕ್ಸ್ ಸಿಸ್ಟಮ್ ಹೇಗಿತ್ತು ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಟ್ಯಾಕ್ಸಲ್ಲಿ ಎರಡು ರೀತಿ ಟ್ಯಾಕ್ಸ್ ಬರುತ್ತೆ, ಒಂದು ಡೈರೆಕ್ಟ್ ಟ್ಯಾಕ್ಸ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ ಅಂದ್ರಲ್ಲಿ ಯಾವ್ದು ಬರುತ್ತೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಬರುತ್ತೆ. ಇಂಡೈರೆಕ್ಟ್ ಟ್ಯಾಕ್ಸ್ನ ಪ್ರಯರ್ ಟು ಇಂಪ್ಲಿಮೆಂಟೇಷನ್ ಆಫ್ GST ಇಂಪ್ಲಿಮೆಂಟ್ ಮಾಡೋಕ್ಕಿಂತ ಮುಂಚೆ ಇಂಡೈರೆಕ್ಟ್ ಟ್ಯಾಕ್ಸ್ನ ಸ್ಟೇಟ್ ಟ್ಯಾಕ್ಸ್ ಮತ್ತು ಸೆಂಟ್ರಲ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಎರಡು ಕ್ಲಾಸಿಫಿಕೇಶನ್ ಇತ್ತು. ಸೊ ಈಗ ಸ್ಟೇಟ್ ಟ್ಯಾಕ್ಸ್ ಅಂಡ್ರಲ್ಲಿ ಅಂದರೆ ಸ್ಟೇಟ್ ಯಾವುದೆಲ್ಲ ಟ್ಯಾಕ್ಸಸ್ನ ಲೇವಿ ಮಾಡ್ಬೋದಿತ್ತು ಅಂತ ಹೇಳಿದ್ರೆ ವ್ಯಾಟ್ ಅಂತ ಹೇಳಿದ್ರೆ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್. ಈಗ ಕರ್ನಾಟಕದಲ್ಲಿ ಎಲ್ಲಾದರೂ ನೀವು ಸಪ್ಲೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ GST ಬರೋಕ್ಕಿಂತ ಮುಂಚೆ ವಿದಿನ್ ಕರ್ನಾಟಕ ಸಪ್ಲೈ ಮಾಡಿದ್ರೆ KVAT ಪೇ ಮಾಡಬೇಕಿತ್ತು. ಆ ಸಪ್ಲೈಯರ್ ಅದನ್ನು KVAT ಪೇ ಮಾಡಿ. ತಮಿಳ್ನಾಡಲ್ಲಿ ಎಲ್ಲಾರು ಅವನು ಸಪ್ಲೈ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ತಮಿಳ್ನಾಡು ವ್ಯಾಟ್, TN ವ್ಯಾಟ್. ಕೇರಳದಲ್ಲಿ ಸಪ್ಲೈ ಮಾಡ್ತಾ ಇದ್ದಾನೆ ಕೇರಳ ವ್ಯಾಟ್. ಹೀಗೆ ಪ್ರತಿಯೊಂದು ಸ್ಟೇಟಿಂದ ಅವ್ರದ್ದೇ ವ್ಯಾಟ್ ಸಿಸ್ಟಮ್. ಬಟ್ ಈಗ ಹಾಗಿಲ್ಲ ಸ್ಟೂಡೆಂಟ್ಸ್. ನೀವು ಕರ್ನಾಟಕದಲ್ಲಾದರೂ ಸಪ್ಲೈ ಮಾಡಿ, ತಮಿಳ್ನಾಡಲ್ಲಾದರೂ ಸಪ್ಲೈ ಮಾಡಿ, ಎಲ್ಲೇ ಸಪ್ಲೈ ಮಾಡಿದ್ರು ಓನ್ಲಿ ಒನ್ ಟ್ಯಾಕ್ಸ್, ಇಟ್ ಇಸ್ GST. CST ಅಂತ ಇತ್ತು. CST ಅಂದರೆ ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್. ಈಗ ಇಂಟ್ರಾ ಸ್ಟೇಟ್ ಸಪ್ಲೈ ಆದರೆ ಅಂದರೆ ಕಾರ್ಕಳ ಡೀಲರ್ ಮಂಗಳೂರು ಡೀಲರಿಂದ ಪರ್ಚೇಸ್ ಮಾಡ್ದ, ಸೊ ಅವಾಗ CGSTನೂ ಅಪ್ಲೈ ಆಗುತ್ತೆ, SGSTನೂ ಅಪ್ಲೈ ಆಗುತ್ತೆ. ಅಂದರೆ ಸೆಂಟ್ರಲ್ GSTನೂ ಅಪ್ಲೈ ಆಗುತ್ತೆ, ಸ್ಟೇಟ್ GSTನೂ ಅಪ್ಲೈ ಆಗುತ್ತೆ. ಅಕ್ರಾಸ್ ದ ಸ್ಟೇಟ್ ಆದರೆ ಅಂದರೆ ಈಗ ಕಾರ್ಕಳ ಡೀಲರ್ ಪೂನಾ ಡೀಲರಿಂದ ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಅಲ್ಲಿಗೆ ಕಾರ್ಕಳ ಡೀಲರ್ ಪೂನಾ ಡೀಲರಿಂದ ಪರ್ಚೇಸ್ ಮಾಡ್ತಿರೋದ್ರಿಂದ ಕರ್ನಾಟಕ ಡೀಲರ್ ಮತ್ತು ಮಹಾರಾಷ್ಟ್ರದಿಂದ ಪರ್ಚೇಸ್ ಮಾಡ್ತಾ ಇರೋದು. ಹಾಗಾಗಿ ಅಕ್ರಾಸ್ ದ ಸ್ಟೇಟ್ ಅದು ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಕೇಸಲ್ಲಿ ಎರಡು ಸ್ಟೇಟಿನ ಮಧ್ಯೆ ಎಲ್ಲರೂ ಸಪ್ಲೈ ಆಯಿತು ಅಥವಾ ಗೂಡ್ಸ್ ಪ್ರೊಕ್ಯೂರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವಾಗ CGST ಆ್ಯಂಡ್ SGST ಅಪ್ಲೈ ಆಗಲ್ಲ, IGST ಅಪ್ಲೈ ಆಗುತ್ತೆ. ರಿಮೆಂಬರ್ ದಿಸ್. ಮೊದಲು ಹೇಗಿತ್ತು, ಇದು GST ಕೇಸಲ್ಲಿ ಮೊದಲು ಹೇಗಿತ್ತು ಅಂತ ಹೇಳಿದ್ರೆ, ಈಗ ಕಾರ್ಕಳ ಡೀಲರ್ ಮಂಗಳೂರು ಡೀಲರಿಂದ ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ವಿದಿನ್ ದ ಸ್ಟೇಟ್ ಆಯಿತು, ಅಂದರೆ ರಾಜ್ಯದ ಒಳಗೆ ಆಯಿತು, KVAT ಅಪ್ಲೈ ಆಗ್ತಿತ್ತು. ಅದೇ ಕರ್ನಾಟಕ ಡೀಲರ್ ತಮಿಳ್ನಾಡಿಂದ ಪರ್ಚೇಸ್ ಮಾಡ್ತಾ ಇದ್ರೆ ಅವಾಗ CST ಅಪ್ಲೈ ಆಗ್ತಿತ್ತು. ಈಗ IGST ಅಪ್ಲೈ ಆಗುತ್ತೆ. ಕರ್ನಾಟಕ ಡೀಲರ್ ತಮಿಳ್ನಾಡು ಡೀಲರಿಂದ ಪರ್ಚೇಸ್ ಮಾಡಿದ್ರೆ IGST ಅಪ್ಲೈ ಆಗುತ್ತೆ. ಬಟ್ ಮೊದಲು CST ಅಂತ ಅಪ್ಲೈ ಆಗ್ತಿತ್ತು. ಬಟ್ ಇದೆಲ್ಲ ವ್ಯಾನಿಷ್ ಆಯಿತು, ಅಬಾಲಿಷ್ ಆಯಿತು. ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಂದೆ ಹೇಗಿತ್ತು ಅಂತ ನಮಗೆ ಕಲ್ಪನೆ ಇರಬೇಕಾಗತ್ತೆ. ಹಾಗೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಇಟ್ ಕಮ್ಸ್ ಅಂಡರ್ ಸ್ಟೇಟ್ ಟ್ಯಾಕ್ಸ್. ಲಕ್ಸುರಿ ಟ್ಯಾಕ್ಸ್ ಆ್ಯಂಡ್ ಲಾಟ್ರಿ ಟ್ಯಾಕ್ಸ್, ಲಾಟ್ರಿ ಮೇಲೆ ಏನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರು ಅದು ಸ್ಟೇಟಿಗೆ ಪವರ್ ಇತ್ತು. ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ಕಮ್ಸ್ ಅಂಡರ್ ಸ್ಟೇಟ್ ಓನ್ಲಿ. ಸೆಂಟ್ರಲ್ ಟ್ಯಾಕ್ಸ್ ಯಾವುದೆಲ್ಲ ಟ್ಯಾಕ್ಸಸ್ ಲೇವಿ ಮಾಡ್ತಿತ್ತು ಅಂದರೆ ಎಕ್ಸೆಸ್ ಡ್ಯೂಟಿ ಲೇವಿ ಮಾಡ್ತಾ ಇತ್ತು. ಅಂದರೆ ಎಕ್ಸೆಸ್ ಡ್ಯೂಟಿನ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಬರ್ತಾ ಇತ್ತು. ಕಸ್ಟಮ್ಸ್ ಡ್ಯೂಟಿ ಅಂತ ಹೇಳ್ಬಿಟ್ಟು ಆನ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಕಸ್ಟಮ್ಸ್ ಡ್ಯೂಟೀಸ್ ಆರ್ ಲೇವಿಡ್. ಹಾಗೆ ಎಡಿಷನಲ್ ಎಕ್ಸೈಸ್ ಡ್ಯೂಟಿ ಅಂತ ಕರಿತೀವಿ, ಅದು ಕೂಡ ಸೆಂಟ್ರಲ್ ಟ್ಯಾಕ್ಸ್ ಅಂಡರಲ್ಲಿ ಬರುತ್ತೆ. ಸ್ಪೆಷಲ್ ಕಸ್ಟಮ್ಸ್ ಡ್ಯೂಟಿ ಕೂಡ ಸೆಂಟ್ರಲ್ ಟ್ಯಾಕ್ಸ್ ಅಂಡರಲ್ಲಿ ಬರ್ತಿತ್ತು. ಸರ್ವಿಸ್ ಟ್ಯಾಕ್ಸ್ ಕೂಡ ನೋಡಿ ಸಪ್ರೇಟ್ ಆಗಿ ಸರ್ವಿಸ್ ಟ್ಯಾಕ್ಸ್ ಅಂತ ಇತ್ತು ಮೊದಲು. ಈಗ ಹಾಗಲ್ಲ,
ಬಿಕಾಸ್ ಆಫ್ ಇಂಪ್ಲಿಮೆಂಟೇಷನ್ ಆಫ್ ಜಿ ಎಸ್ ಟಿ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಎರಡು ಒಟ್ಟಿಗೆ ಕ್ಲಬ್ ಮಾಡ್ಯಾರ. ಮೊದಲು ಹಾಗಿರಲಿಲ್ಲ, ಪ್ರತಿಯೊಂದಕ್ಕೂ ಬೇರೆ ಬೇರೆ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಆಯಿತು ಅಂತ ಹೇಳಿದ್ರೆ ಎಕ್ಸೈಸ್ ಡ್ಯೂಟಿ ಚಾರ್ಜ್ ಮಾಡ್ತಾ ಇದ್ರು. ಹಾಗೆ ಗೂಡ್ಸ್ ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ ಕಸ್ಟಮ್ಸ್ ಚಾರ್ಜ್ ಮಾಡ್ತಾ ಇದ್ರು. ಬಟ್ ಈಗ ಇಫ್ ಯು ಸಿ ರೈಟ್ ನಾವು ಆಫ್ಟರ್ ದ ಇಂಪ್ಲಿಮೆಂಟೇಷನ್ ಆಫ್ ಜಿ ಎಸ್ ಟಿ ಇದೆಲ್ಲದಕ್ಕೂ ಒಂದೇ ಟ್ಯಾಕ್ಸ್. ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಜಿ ಎಸ್ ಟಿ. ನಾವೀಗ ಲಿಮಿಟೇಷನ್ಸ್ ಆಫ್ ಪ್ರೀ ಜಿ ಎಸ್ ಟಿ ಟ್ಯಾಕ್ಸ್ ರೆಜಿಮ್ ನಾವು ನೋಡುವ. ಅಂದರೆ ಜಿ ಎಸ್ ಟಿ ಇಂಪ್ಲಿಮೆಂಟ್ ಮಾಡೋಕ್ಕಿಂತ ಮುಂಚೆ ಲಿಮಿಟೇಷನ್ಸ್ ಏನೆಲ್ಲ ಇತ್ತು ಅಂತ ಹೇಳ್ಬಿಟ್ಟು. ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಆಫ್ ಟ್ಯಾಕ್ಸ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ದ ಮೇನ್ ಪ್ರಾಬ್ಲಮ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಪ್ರಯರ್ ಟು ಇಂಪ್ಲಿಮೆಂಟೇಷನ್ ಆಫ್ ಜಿ ಎಸ್ ಟಿ. ಜಿ ಎಸ್ ಟಿ ಬರೋಕ್ಕಿಂತ ಮುಂಚೆ ಇಂಡೈರೆಕ್ಟ್ ಟ್ಯಾಕ್ಸ್ನ ಲಿಮಿಟೇಷನ್ ಏನು ಅಂತ ಹೇಳಿದ್ರೆ, ಇದು ನಮಗೆ ಮುಖ್ಯ ಅಥವಾ ಪ್ರೈಮ್ ಲಿಮಿಟೇಷನ್ ಯಾವುದು ಅಂತ ಹೇಳಿದ್ರೆ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಆಫ್ ಟ್ಯಾಕ್ಸ್. ಅಂದರೆ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಅಂತ ಹೇಳಿದ್ರೆ ಟ್ಯಾಕ್ಸ್ ಆನ್ ಟ್ಯಾಕ್ಸ್, ಡಬಲ್ ಟ್ಯಾಕ್ಸೇಷನ್ ಅಂತ ಹೇಳ್ತೀವಿ. ಯಾವುದೇ ಇನ್ಕಮ್ ಮೇಲೆ ಅಥವಾ ಯಾವುದೇ ಅಮೌಂಟ್ ಇರ್ಬೋದು ಅದ್ರ ಮೇಲೆ ಒಂದೇ ಸತಿ ಟ್ಯಾಕ್ಸ್ ಪೇ ಮಾಡಬೇಕು. ದಿಸ್ ಇಸ್ ಆ್ಯಕ್ಚುಲಿ ದ ರೂಲ್ ಆಫ್ ಟ್ಯಾಕ್ಸ್ ರೂಲ್ ಇರೋದು ಹಾಗೆ. ಒಂದು ಇನ್ಕಮ್ ಮೇಲೆ ಅಥವಾ ಯಾವುದೇ ಅಮೌಂಟ್ ಮೇಲೆ ಒಂದೇ ಸತಿ ಟ್ಯಾಕ್ಸ್ ಪೇ ಮಾಡಬೇಕು. ಬಟ್ ಪ್ರಯರ್ ಟು ಜಿ ಎಸ್ ಟಿ ಇಂಪ್ಲಿಮೆಂಟೇಷನ್, ಜಿ ಎಸ್ ಟಿ ಇಂಪ್ಲಿಮೆಂಟ್ ಮಾಡೋಕ್ಕಿಂತ ಮುಂಚೆ ಸೊ ಟ್ಯಾಕ್ಸ್ ಹೇಗಿತ್ತು ಅಂತ ಹೇಳಿದ್ರೆ ನೀವು ನೋಡೋದಾದರೆ ಅವಾಗ ಟ್ಯಾಕ್ಸ್ ಆನ್ ಟ್ಯಾಕ್ಸ್, ತೆರಿಗೆ ಮೇಲೆ ತೆರಿಗೆ ಅಂದರೆ ಡಬಲ್ ಟ್ಯಾಕ್ಸೇಷನ್ ಆಗ್ತಾ ಇತ್ತು. ಹೇಗೆ ಅಂದರೆ, ಸೊ ಐ ಹ್ಯಾವ್ ಕಮ್ ಔಟ್ ವಿತ್ ಆನ್ ಎಕ್ಸಾಂಪಲ್. ದ ಹೆಡ್ಡಿಂಗ್ಸ್ ಆಫ್ ದ ಕಾಲಮ್: ಸೆಲ್ಲರ್, ಬೈಯರ್, ಕಾಸ್ಟ್ ಪ್ರೈಸ್, profit, selling price, sales tax at 10% you assume, selling price including tax include agi selling price idu. Seller is A anta A is the seller and B is the buyer here. First case alli A is the seller, B is the buyer. A adonu manufacturer illi, he is the one who is manufacturing the goods, so A is the manufacturer. And coming to B here, B is the buyer. ಫಸ್ಟ್ ಕೇಸಲ್ಲಿ B ಬಯರ್ ಆಗಿರ್ತಾನೆ. ಹಾಗೆ ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ, ಕಾಸ್ಟ್ ಪ್ರೈಸಸ್ ಎ ಆದನು ಬಿಗೆ ಸೆಲ್ ಮಾಡೋ ಪ್ರಾಡಕ್ಟಿನ ಪ್ರೈಸ್ 1000. ಎಷ್ಟು ಪ್ರೈಸ್ ಅಂದರೆ 1000. ಎ ಆದನು ಪ್ರಾಫಿಟ್ ಆ್ಯಡ್ ಮಾಡ್ತಾನೆ, ಬಿಗೆ ಸೆಲ್ ಮಾಡುವಾಗ ಹಿ ಆ್ಯಡ್ಸ್ ಪ್ರಾಫಿಟ್ ಆಫ್ 100. ನಾವು ದ ಸೆಲ್ಲಿಂಗ್ ಪ್ರೈಸ್ ಕಮ್ಸ್ ಟು ಹೌ ಮಚ್ ಡಸ್? ನಾವು ದ ಸೆಲ್ಲಿಂಗ್ ಪ್ರೈಸ್ ಕಮ್ಸ್ ಟು 1100. 1000 plus 100, 1100 ಸೆಲ್ಲಿಂಗ್ ಪ್ರೈಸ್ ಬರುತ್ತೆ. ಇದ್ರ ಮೇಲೆ 10% ಟ್ಯಾಕ್ಸ್ನ ಚಾರ್ಜ್ ಮಾಡ್ತಾನೆ. 1100 ಮೇಲೆ 10. ಸೊ ದ ಅಮೌಂಟ್ ಹ್ಯಾಸ್ ಕಮ್ ಡೌನ್, ಇಲ್ಲಿ ಕೆಳಗೆ ಬಂದಿದೆ, ಇದು ಈ ಲೈನಲ್ಲಿ ಬರಬೇಕಿತ್ತು. 1100 ಮೇಲೆ 10% ಅಂತ ಹೇಳಿದ್ರೆ 110 ಸೇಲ್ಸ್ ಟ್ಯಾಕ್ಸ್ ಬರುತ್ತೆ. ಅಲ್ಲಿಗೆ ಸೆಲ್ಲಿಂಗ್ ಪ್ರೈಸ್ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಎಷ್ಟಾಗುತ್ತೆ ಅಂದರೆ ಈ 1100 ಪ್ಲಸ್ 110, ಟೋಟಲ್ ಇಟ್ ವಿಲ್ ಬಿ 1210. ಅಲ್ಲಿಗೆ ಬಿ ಆದೋನು ಎ ಇಂದ ಪರ್ಚೇಸ್ ಮಾಡುವಾಗ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಎಷ್ಟು ಪೇ ಮಾಡಬೇಕಾಗುತ್ತೆ ಅಂದರೆ 1210 ಪೇ ಮಾಡಿ. ನಾವು ಬಿ ಸೆಲ್ಸ್ ಇಟ್ ಟು ಸಿ ದ ಸೇಮ್ ಗೂಡ್ಸ್ ವಾಟ್ ಹಿ ಹ್ಯಾಡ್ ಪರ್ಚೇಸ್ ಫ್ರಮ್ ಎ ದ ಮ್ಯಾನುಫ್ಯಾಕ್ಚರರ್. ಬಿ ಸೆಲ್ಸ್ ಇಟ್ ಟು ಸಿಗೆ ಸೆಲ್ ಮಾಡ್ತಾನೆ. ಸೊ ಸಿಗೆ ಸೆಲ್ ಮಾಡುವಾಗ ಅವನು ಎಷ್ಟಕ್ಕೆ ಬಿ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದ ಅಂದರೆ 1210ಗೆ. ಇಲ್ಲಿದೆ ನೋಡಿ, ಈ ಪ್ರೈಸಿಗೆ ಅವ್ನು ಪರ್ಚೇಸ್ ಮಾಡಿರ್ತಾನೆ. ಹಿ ಆ್ಯಡ್ಸ್ 100 ರೂಪೀಸ್ ಪ್ರಾಫಿಟ್ ಎಷ್ಟು ಆ್ಯಡ್ ಮಾಡ್ತಾನೆ ಅಂದರೆ 100 ರೂಪೀಸ್ ಪ್ರಾಫಿಟ್ ಆ್ಯಡ್ ಮಾಡ್ತಾನೆ. ಸೊ ಅಲ್ಲಿಗೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಕ್ಕೆ ಬರುತ್ತೆ ಅಂತ ಹೇಳಿದ್ರೆ 1310ಗೆ ಬರುತ್ತೆ. ಆನ್ 1310 ಇಫ್ ಯು ಚಾರ್ಜ್ 10% ಟ್ಯಾಕ್ಸ್ ಎಷ್ಟು ಚಾರ್ಜ್ ಮಾಡ್ತೀರಾ ಅಂದರೆ 10% ಚಾರ್ಜ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಸೊ 10% ಚಾರ್ಜ್ ಮಾಡಿದವಾಗ 1310 ಮೇಲೆ 10% ಚಾರ್ಜ್ ಮಾಡಿದವಾಗ 131 ಟ್ಯಾಕ್ಸ್ ಬರುತ್ತೆ. ಸೊ ಅದನ್ನ ಈ ಸೆಲ್ಲಿಂಗ್ ಪ್ರೈಸಿಗೆ ಆ್ಯಡ್ ಮಾಡಿ, ಅವಾಗ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಅಂದರೆ 1441. ಸೊ ಈ ಪ್ರೈಸಲ್ಲಿ ಸಿ ಯಾವುದನ್ನು ಪರ್ಚೇಸ್ ಮಾಡ್ತಾನೆ. ಎಷ್ಟಕ್ಕೆ ಪರ್ಚೇಸ್ ಮಾಡ್ತಾನೆ ಅಂದರೆ 1441. ನಾವು ನೆಕ್ಸ್ಟ್ ಥರ್ಡ್ ಇನ್ಸ್ಟೆನ್ಸ್ ಅಲ್ಲಿ ಏನಾಗುತ್ತೆ ಅಂದರೆ ಸಿ ವಿಲ್ ಸೆಲ್ ದ ಸೇಮ್ ಗೂಡ್ಸ್ ಟು ಡಿಗೆ ಸೆಲ್ ಮಾಡ್ತಾನೆ. ಸಿ ಪರ್ಚೇಸ್ ಮಾಡಿದ್ದು ಎಷ್ಟು ಅಂದರೆ 1441. ಅವನು 100 ರೂಪೀಸ್ ಪ್ರಾಫಿಟ್ ಆ್ಯಡ್ ಮಾಡ್ತಾನೆ. ನಾವು ದ ಸೆಲ್ಲಿಂಗ್ ಪ್ರೈಸ್ ಕಮ್ಸ್ ಟು 1541. ಇದ್ರ ಮೇಲೆ 10%. ಸೊ 10% ಅಂದರೆ ಎಷ್ಟಾಗುತ್ತೆ ಅಂದರೆ 154. 1541 ಮೇಲೆ 10% ಅಂದರೆ 154.1 ಬರುತ್ತೆ. 154 ಟೋಟಲ್ ಎಷ್ಟಾಗುತ್ತೆ ಅಂದರೆ 1695 ಆಗುತ್ತೆ. ನಾವು ಕಮಿಂಗ್ ಟು ದ ಡಿ ಅದನ್ನು ಎಷ್ಟು ಪೇ ಮಾಡ್ತಾನೆ ಅಂದರೆ 1695 ಪೇ ಮಾಡ್ತಾನೆ. ನೆಕ್ಸ್ಟ್ ಡಿ
ಕನ್ಸ್ಯೂಮರಿಗೆ ಫೈನಲ್ ಕನ್ಸ್ಯೂಮರ್ಗೆ ಸೆಲ್ ಮಾಡುವಾಗ ಅವನು ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದ ಅಂದರೆ ಸಿ ಇಂದ 1695. 100 rupees ಅವನು ಕೂಡ ಪ್ರಾಫಿಟ್ ಆ್ಯಡ್ ಮಾಡ್ತಾನೆ. ಸೊ ದ ಸೆಲ್ಲಿಂಗ್ ಪ್ರೈಸ್ ಕಮ್ಸ್ ಟು 1795. ಅದ್ರ ಮೇಲೆ 10% ಅಂದರೆ 179. 0.5 ಬರುತ್ತೆ, ಯು ಎಕ್ಸ್ಕ್ಲೂಡ್ 0.5, ಸೊ 179. ಸೊ ಅಲ್ಟಿಮೇಟ್ಲಿ ಸೆಲ್ಲಿಂಗ್ ಪ್ರೈಸ್ ಪ್ಲಸ್ ಸೇಲ್ಸ್ ಟ್ಯಾಕ್ಸ್ 1974ಗೆ ಕನ್ಸ್ಯೂಮರಿಗೆ ಸೇಲ್ ಮಾಡಿ. ಈ ಎಕ್ಸಾಂಪಲ್ ನೋಡಿದವ್ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ನಥಿಂಗ್ ಬಟ್ ಟ್ಯಾಕ್ಸ್ ಆನ್ ಟ್ಯಾಕ್ಸ್, ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್. ಇಲ್ಲಿ ನೋಡಿ, ಆಲ್ರೆಡಿ 1100 ಮೇಲೆ 110 ಟ್ಯಾಕ್ಸ್ ಪೇ ಮಾಡಿರ್ತಾನೆ. ಯಾರು ಅಂತ ಹೇಳಿದ್ರೆ ಬಿ ಅದನ್ನು ಪೇ ಮಾಡಿರ್ತಾನೆ. ಸೊ ಅದು ಎಷ್ಟಕ್ಕೆ ಬರುತ್ತೆ ಅಂದರೆ 1210ಗೆ ಬಂದಿರುತ್ತೆ. ಮತ್ತೆ 1210 ಮೇಲೆ ಮತ್ತೆ 10% ಚಾರ್ಜ್ ಮಾಡ್ತಾನೆ. ನೆಕ್ಸ್ಟು ಆ 10% ಆ್ಯಡ್ ಮಾಡಿ 1441 ಬರುತ್ತೆ. 1441 ಮೇಲೆ ಮತ್ತೆ 100 ಪ್ರಾಫಿಟ್ ಆ್ಯಡ್ ಮಾಡಿ ಮತ್ತೆ ಟ್ಯಾಕ್ಸ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಟ್ಯಾಕ್ಸ್ ಆನ್ ಟ್ಯಾಕ್ಸ್. ಅಲ್ಲಿಗೆ 1000 rupees ಇನ್ ಅ ಗೂಡ್ by the end of the time when it reaches to the consumer, ಕನ್ಸ್ಯೂಮರ್ಗೆ ರೀಚ್ ಆಗುವಾಗ 1974 ಆಗಿರುತ್ತೆ. ನೋಡಿ, ಇಟ್ ಇಸ್ 2 times ಆಫ್ ದ ಕಾಸ್ಟ್ ಪ್ರೈಸ್. ಆ ಗೂಡಿನ ಪ್ರೈಸ್ ಏನಿದೆಯಲ್ಲ ಅದರ 2 ಪಟ್ಟು ಕನ್ಸ್ಯೂಮರ್ ಹತ್ರ ಬರುವಾಗ ಅಷ್ಟು ಪ್ರೈಸ್ ಆಗಿರುತ್ತೆ. ನೋಡಿ, ಇಲ್ಲಿ 1000 ಇರುವಂಥದ್ದು 1974 ಆಯಿತು. ಯಾಕೆ ಅಂತ ಹೇಳಿದ್ರೆ, ಇಫ್ ಯು ಗೋ ಥ್ರೂ ದ ರೀಸನ್, ಟ್ಯಾಕ್ಸ್ ಆನ್ ಟ್ಯಾಕ್ಸ್, ಡಬಲ್ ಟ್ಯಾಕ್ಸೇಷನ್ ಆಗುತ್ತೆ ಹಾಗೆ. ಸೊ ದಿಸ್ ಇಸ್ ದ ಲಿಮಿಟೇಷನ್ ಆಫ್ GST. ನೆಕ್ಸ್ಟ್ ಇಸ್ ಮಲ್ಟಿಪಲ್ ರಿಜಿಸ್ಟ್ರೇಷನ್ಸ್. ಅಂದರೆ ಈಗ ಒಂದೇ ಟ್ಯಾಕ್ಸ್ ಇರುವಂಥದ್ದು GST, ಇಂಡೈರೆಕ್ಟ್ ಟ್ಯಾಕ್ಸ್ GST ಇದೆ, ಹಾಗೆ ಕಸ್ಟಮ್ಸ್ ಡ್ಯೂಟಿ ಇದೆ. ಮೊದಲು ಹೇಗಿತ್ತು ಅಂತ ಹೇಳಿದ್ರೆ, ಪ್ರಯರ್ ಟು GST ದೇರ್ ವರ್ ವೇರಿಯಸ್ ಟ್ಯಾಕ್ಸ್ ಲಾಸ್. ಎಕ್ಸೈಸ್ ಡ್ಯೂಟಿ ಅಂತ ಇತ್ತು, ಸರ್ವಿಸ್ ಟ್ಯಾಕ್ಸ್ ಅಂತ ಇತ್ತು, ವ್ಯಾಟ್ ಅಂತ ಇತ್ತು. ಈಗ ನೀವು ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಎಕ್ಸೈಸ್ ಡ್ಯೂಟಿ ಅಂಡರ್ ರಿಜಿಸ್ಟರ್ ಆಗಬೇಕಿತ್ತು. ಇಫ್ ಯು ಆರ್ ಪ್ರೊವೈಡಿಂಗ್ ಸರ್ವಿಸ್ ಯು ಹ್ಯಾವ್ ಟು ಗೆಟ್ ರಿಜಿಸ್ಟರ್ಡ್ ಅಂಡರ್ ಸರ್ವಿಸ್ ಟ್ಯಾಕ್ಸ್. ಹಾಗೆ ನೀವು ಕರ್ನಾಟಕದಲ್ಲಿ ಸೇಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ವ್ಯಾಟ್ ಅಂಡರ್ ರಿಜಿಸ್ಟರ್ ಆಗಬೇಕಿತ್ತು. ತಮಿಳ್ನಾಡಲ್ಲಿ ಸಪ್ಲೈ ಮಾಡ್ತಿದ್ರೆ ಅಂದರೆ ತಮಿಳ್ನಾಡು ವ್ಯಾಟ್ ಅಂಡರ್ಲಿ ನೀವು ರಿಜಿಸ್ಟರ್ ಆಗಬೇಕಿತ್ತು. ಸಿ, ಫಾರ್ ಎವ್ರಿ ಟ್ರಾನ್ಸಾಕ್ಷನ್ ದೇರ್ ವರ್ ಮಲ್ಟಿಪಲ್ ರಿಜಿಸ್ಟ್ರೇಷನ್ಸ್. ಅಲ್ಲಿ ಸುಮಾರು ರಿಜಿಸ್ಟ್ರೇಷನ್ಸ್ನ ಡೀಲರ್ ಮಾಡಬೇಕಿತ್ತು. ಸೊ ಅದು ಒಂದು ಕಾಂಪ್ಲೆಕ್ಸಿಟೀಸ್, ದೇರ್ ವರ್ ಲಾಟ್ ಆಫ್ ಕಾಂಪ್ಲೆಕ್ಸಿಟೀಸ್ ಇನ್ ರೆಸ್ಪೆಕ್ಟ್ ಆಫ್ ರಿಜಿಸ್ಟ್ರೇಷನ್. ಈಗ ಹಾಗಿಲ್ಲ ಸ್ಟೂಡೆಂಟ್ಸ್. ನೀವು ಒಂದು ಸತಿ GST ರಿಜಿಸ್ಟರ್ ಆದ್ರೆ ಆಯಿತು, ಅದು ನೀವು ಮ್ಯಾನುಫ್ಯಾಕ್ಚರ್ ಆದರೂ ಮಾಡಿ, ಸಪ್ಲೈ ಆದರೂ ಮಾಡಿ, ಫಾರ್ ಎವ್ರಿಥಿಂಗ್ ಒನ್ ರಿಜಿಸ್ಟ್ರೇಷನ್, ಇಟ್ ಇಸ್ ನಥಿಂಗ್ ಬಟ್ GST. ಅರ್ಲಿಯರ್ ಇಟ್ ವಾಸ್ ನಾಟ್ ಲೈಕ್ ದಟ್. ಎಕ್ಸೈಸ್ ಡ್ಯೂಟಿ ಅಂಡರ್ಲಿ ನೀವು ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ, ಉತ್ಪಾದನೆ ಮಾಡ್ತಾ ಇದ್ದೀರಾ, ಎಕ್ಸೈಸ್ ಡ್ಯೂಟಿ ಅಂಡರ್ ರಿಜಿಸ್ಟರ್ ಆಗಬೇಕು. ಸರ್ವಿಸ್ ಟ್ಯಾಕ್ಸ್ ಸರ್ವಿಸಸ್ ಪ್ರೊವೈಡ್ ಮಾಡ್ತೀರಾ, ಸರ್ವಿಸ್ ಟ್ಯಾಕ್ಸ್ ಅಂಡರಲ್ಲಿ ರಿಜಿಸ್ಟರ್ ಆಗಬೇಕಿತ್ತು. ಬರೀ ರಿಜಿಸ್ಟರ್ ಆಗೋದಲ್ಲ, ನೀವು ಯಾವ ಲಾಸ್ ಅಂಡರಲ್ಲಿ ರಿಜಿಸ್ಟರ್ ಆಗಿರಾ ಆ ಎಲ್ಲ ಲಾಸಿಗೆ, ಅಂದರೆ ಆ ಎಕ್ಸೈಸ್ ಡ್ಯೂಟಿ ಅಂಡರ್ ರಿಜಿಸ್ಟರ್ ಆಗಿರಾ, ಸರ್ವಿಸ್ ಟ್ಯಾಕ್ಸ್ ಅಂಡರ್ ರಿಜಿಸ್ಟರ್ ಆಗಿರಾ, ವ್ಯಾಟ್ ಅಂಡರ್ ರಿಜಿಸ್ಟರ್ ಆಗಿರಾ, ವ್ಯಾಟ್ ಸಿಸ್ಟಮಲ್ಲಿ ರಿಜಿಸ್ಟರ್ ಆಗಿರಾ ಅಂತ ಹೇಳಿದ್ರೆ ನೀವು ರಿಟರ್ನ್ಸ್ನ ಕೊಡಬೇಕಿತ್ತು. ರಿಟರ್ನ್ಸ್ ಅಂತ ಹೇಳಿದ್ರೆ ಇನ್ಫಾರ್ಮೇಷನ್, ನೀವೆಷ್ಟು ಉತ್ಪಾದನೆ ಮಾಡಿರಾ ಅದ್ರದ್ದು ಇನ್ಫಾರ್ಮೇಷನ್, ಎಷ್ಟು ಸಪ್ಲೈ ಮಾಡಿರಾ ವಿದಿನ್ ಕರ್ನಾಟಕ ಅದನ್ನ ಕೊಡುವಂಥದ್ದು, ಎಷ್ಟು ಸರ್ವಿಸಸ್ ಕೊಟ್ಟಿರಾ ಅದರದ್ದು ಇನ್ಫಾರ್ಮೇಷನ್ ಕೊಡುವಂಥದ್ದು. ಸೊ ನ್ಯೂಮರಸ್ ರಿಟರ್ನ್ಸ್ ವರ್ ಟು ಬಿ ಫರ್ನಿಶ್ಡ್ ಬೈ ದ ಡೀಲರ್. ಸೊ ಇದು ಡಿಫಿಕಲ್ಟಿ ಆಗ್ತಾ ಇತ್ತು, ಕಾಂಪ್ಲೆಕ್ಸಿಟೀಸ್ ಜಾಸ್ತಿ ಇತ್ತು. ಸೊ ದಿಸ್ ಇಸ್ ಒನ್ ಆಫ್ ದ ಲಿಮಿಟೇಷನ್. ಹಾಗೆ ಡಿಫ್ರೆಂಟ್ ಪಾಯಿಂಟ್ಸ್ ಆಫ್ ಟ್ಯಾಕ್ಸೇಷನ್, ಅಂದರೆ ಬೇರೆ ಬೇರೆ ಟೈಮಲ್ಲಿ ಟ್ಯಾಕ್ಸ್ನ ಚಾರ್ಜ್ ಮಾಡ್ತಾ ಇದ್ರು. ನೋಡಿ, ಎಕ್ಸೈಸ್ ಡ್ಯೂಟಿ ಕೇಸಲ್ಲಿ ಮ್ಯಾನುಫ್ಯಾಕ್ಚರ್ ಮೇಲೆ ಚಾರ್ಜ್ ಮಾಡ್ತಾ ಇದ್ರು. ಸೊ ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಇನ್ ಕೇಸ್ ಆಫ್ ಎಕ್ಸೈಸ್ ಡ್ಯೂಟಿ ಅಂತ ಹೇಳಿದ್ರೆ ಯಾವುದ್ರ ಮೇಲೆ ಎಕ್ಸೈಸ್ ಡ್ಯೂಟಿ ಚಾರ್ಜ್ ಮಾಡ್ತಾ ಇದ್ದಾರೆ ಅಂದರೆ ಮ್ಯಾನುಫ್ಯಾಕ್ಚರ್ ಮೇಲೆ, ಉತ್ಪಾದನೆ ಮೇಲೆ. ಸೇಲ್ ಮೇಲೆ ಎಕ್ಸೈಸ್ ಡ್ಯೂಟಿ ಚಾರ್ಜ್ ಮಾಡೋದಲ್ಲ. ಪ್ರಯರ್ ಟು GST ಎಕ್ಸೈಸ್ ಡ್ಯೂಟಿನ ಮ್ಯಾನುಫ್ಯಾಕ್ಚರ್ ಮೇಲೆ ಚಾರ್ಜ್ ಮಾಡ್ತಿದ್ರು. ಹಾಗೆ ಸರ್ವಿಸ್ ಟ್ಯಾಕ್ಸ್ ಯಾವ್ದ್ರ ಮೇಲೆ ಚಾರ್ಜ್ ಮಾಡ್ತಿದ್ದೆ ಅಂದರೆ ಎಟ್ ದ ಟೈಮ್ ಆಫ್ ಪ್ರೊವೈಡಿಂಗ್ ಸರ್ವಿಸ್ ಪ್ರೊವೈಡ್ ಮಾಡುವಾಗ ಸರ್ವಿಸ್ ಟ್ಯಾಕ್ಸ್. ವ್ಯಾಟ್ ಏನಂತ ಹೇಳಿದ್ರೆ ವಿದಿನ್ ದ ಸ್ಟೇಟ್ ಸೇಲ್ ಅಥವಾ ಪರ್ಚೇಸ್ ಆಯಿತು ಅಂತ ಹೇಳಿದ್ರೆ ವ್ಯಾಟ್ ಅಪ್ಲೈ ಆಗ್ತಾಯಿತ್ತು. ಸಿ, ನಿಮ್ಗೆ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಬೇರೆ ಲಾಸಲ್ಲಿ ದ ಟ್ಯಾಕ್ಸೇಷನ್ ಪಾಯಿಂಟ್ ಇಸ್ ಡಿಫ್ರೆಂಟ್. ಇನ್ ಕೇಸ್ ಆಫ್ ಎಕ್ಸೈಸ್ ಡ್ಯೂಟಿ ಆನ್ ಮ್ಯಾನುಫ್ಯಾಕ್ಚರ್ ದ ಟ್ಯಾಕ್ಸ್ ಇಸ್ ಲೆವಿಡ್. In case of service tax, at the time of providing the service, the tax is levied. In case of VAT ಅಲ್ಲಿ ಅಂತ ಹೇಳಿದ್ರೆ ಈಗ ಕರ್ನಾಟಕದಲ್ಲಿ ನೀವು ಕರ್ನಾಟಕ ಡೀಲರ್ ಅವನು ಮಂಗಳೂರು ಡೀಲರಿಂದ ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವಾಗ ಸೇಲ್ ಅಥವಾ ಪರ್ಚೇಸ್ ಮೇಲೆ ವ್ಯಾಟ್ ಸಿಸ್ಟಮಲ್ಲಿ ಟ್ಯಾಕ್ಸ್ನ ಲೆವಿ ಮಾಡ್ತಾಯಿದ್ರು. ಸೊ ಬೇರೆ ಬೇರೆ ಲಾಸಲ್ಲಿ ಬೇರೆ ಬೇರೆ ಟ್ಯಾಕ್ಸೇಷನ್ ಪಾಯಿಂಟ್ಸಲ್ಲಿ ಟ್ಯಾಕ್ಸ್ನ ಲೆವಿ ಮಾಡ್ತಾಯಿದ್ರು. ಒನ್ಸ್ ಅಗೇನ್ ಇಟ್ ವಾಸ್ ಬಿಕಮಿಂಗ್ ಡಿಫಿಕಲ್ಟ್ ಫಾರ್ ದ ಡೀಲರಿಗೆ ಕಷ್ಟ ಆಗ್ತಿತ್ತು. ಲ್ಯಾಕ್ ಆಫ್ ಯೂನಿಫಾರ್ಮಿಟಿ, ದ ರೂಲ್ಸ್ ಏನಿತ್ತು, ಟ್ಯಾಕ್ಸ್ ರೂಲ್ಸ್ ಏನಿತ್ತಲ್ಲ, ದೇರ್ ವಾಸ್ ನೋ ಯೂನಿಫಾರ್ಮಿಟಿ. ಸೊ ಇಲ್ಲಿ 2 ಎಕ್ಸಾಂಪಲ್ಸ್ ಕೊಟ್ಟು ಮಾಡೀನಿ. ಗುಜರಾತಿಂದ
ಗೂಡ್ಸ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಮಹಾರಾಷ್ಟ್ರ ಬಾರ್ಡರ್ ಎಂಟ್ರ್ ಆಗ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರ ಎಂಟ್ರಿ ಫೀ ಪೇ ಮಾಡ್ಬೇಕಂತೇನಿಲ್ಲ ಅಥವಾ ಎಂಟ್ರಿ ಟ್ಯಾಕ್ಸ್ನ ಪೇ ಮಾಡ್ಬೇಕಂತೇನಿಲ್ಲ, ಫ್ರೀ ಇತ್ತು. ಗುಜರಾತ್ ಲಾರಿ ಮಹಾರಾಷ್ಟ್ರದ ಬಾರ್ಡರ್ ಎಂಟ್ರ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅವಾಗ ಗುಜರಾತಿನ ಲಾರಿ ಅಥವಾ ಗುಜರಾತ್ ಗೂಡ್ಸ್ ಏನು ತರ್ತಾ ಇದ್ದಾರೆ ಅವರು ಎಂಟ್ರಿ ಟ್ಯಾಕ್ಸ್ನ ಪೇ ಮಾಡ್ಬೇಕಂತ ಏನಿಲ್ಲ. ಫಾರ್ ದಮ್ ಎಂಟ್ರಿ ಟ್ಯಾಕ್ಸ್ ವಾಸ್ ಫ್ರೀ ವೆನ್ ದೇ ಆರ್ ಎಂಟ್ರಿ ಇನ್ ಟು ಮಹಾರಾಷ್ಟ್ರ. ಅದೇ ಮಹಾರಾಷ್ಟ್ರ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಗುಜರಾತ್ ಬಾರ್ಡರ್ ದಾಟಬೇಕು ಅಂತ ಹೇಳಿದ್ರೆ ದೇ ಹ್ಯಾವ್ ಟು ಪೇ ಎಂಟ್ರಿ ಟ್ಯಾಕ್ಸ್ನ ಪೇ ಮಾಡಬೇಕಿತ್ತು. ಬಟ್ ಈಗ ಆ ರೀತಿ ಏನು ಇಲ್ಲ ಸ್ಟೂಡೆಂಟ್ಸ್, GST ಅಂಡ್ರಲ್ಲಿ ಇಟ್ ಹ್ಯಾಸ್ ಬೀನ್ ಸಿಂಪ್ಲಿಫೈಡ್. ಸೊ ಮೊದಲು ಈ ರೀತಿಯಾದ ಡಿಫಿಕಲ್ಟೀಸ್ ಇತ್ತು, ದೇರ್ ವಾಸ್ ನೋ ಯೂನಿಫಾರ್ಮಿಟಿ ಇನ್ ಟ್ಯಾಕ್ಸ್ ಲಾಸ್. ಹಾಗೆ ಗುಜರಾತಿನ ಈಗ ಆನ್ ಶುಗರ್ ದ ವ್ಯಾಟ್ ರೇಟ್ ಈಸ್ 4% ಇನ್ ಗುಜರಾತ್ ಆ್ಯಂಡ್ ಇನ್ ಮಹಾರಾಷ್ಟ್ರ ಇಟ್ ಇಸ್ ಫ್ರೀ. ನೋಡಿ, ಗುಜರಾತಲ್ಲಿ ನೀವೆಲ್ಲಾದರೂ ಶುಗರ್ನ ಸೇಲ್ ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ ವ್ಯಾಟ್ 4% ಇತ್ತು. ಅದೇ ಮಹಾರಾಷ್ಟ್ರದಲ್ಲಿ ಎಲ್ಲರೂ ನೀವು ಸೇಲ್ ಮಾಡ್ತೀರಾ ಅಂತ ಹೇಳಿದ್ರೆ ವ್ಯಾಟೇ ಇಲ್ಲ, ವ್ಯಾಟ್ ಇಸ್ 0%. ಅಲ್ಲಿಗೆ ದ ಗುಜರಾತಿನ ಡೀಲರ್ಸ್ ದೇ ವರ್ ಸಫರರ್ಸ್, ಯಾಕಂದ್ರೆ ಅವ್ರು 4% ವ್ಯಾಟ್ ಪೇ ಮಾಡಬೇಕಿತ್ತು. ಬಟ್ ಮಹಾರಾಷ್ಟ್ರದಲ್ಲಿ ನೀವು ಸೇಲ್ ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ ನಿಮಗೆ 4% ಉಳಿತಿತ್ತು. ಸಿ, ದೇರ್ ಇಸ್ ಲ್ಯಾಕ್ ಆಫ್ ಯೂನಿಫಾರ್ಮಿಟಿ. ಅಲ್ಲಿ ಟ್ಯಾಕ್ಸ್ ಲಾಸಿಗೆ ಯಾವುದೇ ರೀತಿಯಾದ ಯೂನಿಫಾರ್ಮಿಟಿ ಇಲ್ಲ. ಹಾಗೆ ಎಂಟ್ರಿ ಟ್ಯಾಕ್ಸ್ ಬಗ್ಗೆ ನಾನು ನಿಮ್ಗೆ ಹೇಳಿದೆ, ಗುಜರಾತಿನ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಮಹಾರಾಷ್ಟ್ರ ಸ್ಟೇಟಿಗೆ ಎಂಟ್ರ್ ಆಗಬೇಕು ಅಂತ ಹೇಳಿದ್ರೆ ಎಂಟ್ರಿ ಟ್ಯಾಕ್ಸ್ ಇಲ್ಲ. ಮಹಾರಾಷ್ಟ್ರದ ವೆಹಿಕಲ್ ಗುಜರಾತಿಗೆ ಎಂಟ್ರಿ ಆಗಬೇಕಂತ ಹೇಳಿದ್ರೆ ಎಂಟ್ರಿ ಟ್ಯಾಕ್ಸ್ ಪೇ ಮಾಡಬೇಕು. ಸಿ ಹೌ ಡಿಸಾಸ್ಟರ್ ಇಟ್ ಇಸ್. ಸೊ ಹಾಗಾಗಿ ಟ್ಯಾಕ್ಸ್ ಲಾಸಲ್ಲಿ ಮೊದಲು ಯೂನಿಫಾರ್ಮಿಟಿ ಇರಲಿಲ್ಲ. ಗೂಡ್ಸ್ ವರ್ಸಸ್ ಸರ್ವಿಸಸ್ ಡೈಲೆಮಾ ಇಸ್ ಕನ್ಫ್ಯೂಷನ್. ಈಗ ಏನು ಡೈಲೆಮಾ ಅಂತ ಹೇಳಿದ್ರೆ, ಸಾಫ್ಟ್ವೇರ್ಸ್ ನಿಮ್ಗೆ ಗೊತ್ತಿರ್ಬೋದು ಸ್ಟೂಡೆಂಟ್ಸ್, ಕಂಪ್ಯೂಟರ್ ಸಾಫ್ಟ್ವೇರ್ಸ್ ಆಗಿರ್ಬೋದು. ಇಟ್ ಈಸ್ ಅನ್ ಇಂಟ್ಯಾಂಜಿಬಲ್ ಎಸೆಟ್. ಸಾಫ್ಟ್ವೇರ್ ಏನಿದೆ ನಮ್ಮ ಕಣ್ಣಿಗೆ ಕಾಣಲ್ಲ, CD ಇರುತ್ತೆ. ಹೌ ದ ಸಾಫ್ಟ್ವೇರ್ ಈಸ್ ಟು ಬಿ ಟ್ರೀಟೆಡ್, ಸಾಫ್ಟ್ವೇರ್ನ ಹೇಗೆ ಟ್ರೀಟ್ ಮಾಡಬೇಕು, ನಾವು ಗೂಡ್ಸ್ ಅಂತ ಟ್ರೀಟ್ ಮಾಡಬೇಕಾ ಅಥವಾ ಸರ್ವಿಸ್ ಅಂತ ಟ್ರೀಟ್ ಮಾಡಬೇಕಾ? ಗೂಡ್ಸ್ ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಟ್ಯಾಂಜಿಬಲ್, ನಮ್ಮ ಕಣ್ಣಿಗೆ ಕಾಣಬೇಕು, ನಮ್ಮ ಸ್ಪರ್ಶಕ್ಕೆ ಸಿಗಬೇಕು, ಇದನ್ನ ನಾವು ಗೂಡ್ಸ್ ಅಂತ ಕರಿತೀವಿ. ನೀವು ಸಾಫ್ಟ್ವೇರ್ ಅಂತ ತಗೊಂಡಿದ್ದೆ ಆದರೆ ಸಾಫ್ಟ್ವೇರ್ ನಮ್ಮ ಕಣ್ಣಿಗೆ ಕಾಣಲ್ವೇ? ಕಾಣುತ್ತಾ? ಕ್ಯಾನ್ ಯು ಸಿ ದ ಸಾಫ್ಟ್ವೇರ್? ನೋ, ಯು ಕೆನಾಟ್ ಸಿ. ಸಾಫ್ಟ್ವೇರ್ CD-ಲಿದ್ದರೆ ಅವು ನೀವು ಸಾಫ್ಟ್ವೇರ್ನ ಏನಂತ ಟ್ರೀಟ್ ಮಾಡ್ತೀರಾ? ವೆದರ್ ಸಾಫ್ಟ್ವೇರ್ ವಿಲ್ ಬಿ ಟ್ರೀಟೆಡ್ ಆಸ್ ಗೂಡ್ ಅಂತ ಟ್ರೀಟ್ ಮಾಡ್ತೀರಾ ಅಥವಾ ಸಾಫ್ಟ್ವೇರ್ CD-ಲಿರೋದ್ರಿಂದ ಅದನ್ನ ನೀವು ಗೂಡ್ ಅಂತ ಟ್ರೀಟ್ ಮಾಡ್ತೀರಾ? ಸಿ, ದಿಸ್ ಇಸ್ ದ ಡೈಲಮಾ. ಆ ರೀತಿ ಡೈಲಮಾ ಇತ್ತು. ಹಾಗೆ ಹೋಟೆಲಿಯರ್ ಅಂದರೆ ಹೋಟೆಲ್ ಬಿಸ್ನೆಸ್ಸಲ್ಲಿ ಯಾರು ಇನ್ವಾಲ್ವ್ ಆಗಿರ್ತಾರೆ, ಸೊ ಅವರ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು, ಹೇಗೆ ಅಂತ ಹೇಳಿದ್ರೆ ಹೋಟೆಲಿಯರ್ ಕೇಸಲ್ಲಿ, ಹೋಟೆಲ್ ಬಿಸ್ನೆಸ್ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಒಬ್ಬ ಕಸ್ಟಮರಿಗೆ ಈಗ ವೆಯ್ಟರ್ ಹೋಗ್ಬಿಟ್ಟು ಎಲ್ಲ ಸಪ್ಲೈ ಮಾಡ್ತಾನೆ ಆ್ಯಂಡ್ 100 ರೂಪೀಸ್ ನೀವು ಚಾರ್ಜ್ ಮಾಡ್ತೀರಾ. ಒಂದು ಹೋಟೆಲ್ ಬಿಸ್ನೆಸ್ಸಲ್ಲಿ ನೀವು ಇದ್ದೀರಾ, ಸಪ್ಲೈಯರ್ ಹೋಗ್ಬಿಟ್ಟು ಅವನಿಗೆಲ್ಲ ಯಾರೆಲ್ಲ ಕಸ್ಟಮರ್ ಕ್ಲೈಂಟ್ ಇದ್ದಾನೆ ಅವನಿಗೇನೋ ಐಟಮ್ಸ್ ಬೇಕಾಗುತ್ತೆ, ಅವನಿಗೆ ಕೊಡ್ತಾರೆ, 100 ರೂಪೀಸ್ ಚಾರ್ಜ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಈಗ 100 ರೂಪೀಸ್ ನೀವೇನು ಚಾರ್ಜ್ ಮಾಡಿದ್ದೀರಾ, ಆ 100 ರೂಪೀಸ್ ಯಾವುದಕ್ಕೆ ಚಾರ್ಜ್ ಮಾಡಿದ್ದೀರಾ? ಫಾರ್ ವಾಟ್ ಯು ಹ್ಯಾವ್ ಚಾರ್ಜ್ 100 ರೂಪೀಸ್? ಅವನೇನೋ ಒಂದು ಪ್ಲೇಟ್ ಇಡ್ಲಿ ದೋಸೆ ಈ ರೀತಿ ತೊಗೊಂಡ, ಅದಕ್ಕೆ 100 ರೂಪೀಸ್ ಚಾರ್ಜ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ನೀವು 100 ರೂಪೀಸ್ ಅವನ ಫುಡ್ಡಿಗೆ ಚಾರ್ಜ್ ಮಾಡಿದ್ರ, ಅಂದರೆ ಅಲ್ಲಿ ಫುಡ್ ಅಂತ ಹೇಳಿದ್ರೆ ಗೂಡ್ ಆಗುತ್ತೆ, ಅಥವಾ ವೆಯ್ಟರ್ ಸರ್ವಿಸ್ ಕೊಟ್ಟಿರ್ತಾನೆ, ಅವ್ನು ಬಂದ್ಬಿಟ್ಟು ಸಪ್ಲೈ ಮಾಡಿರ್ತಾನೆ, ಪ್ಲೇಟ್ ಎಲ್ಲ ತಂದು ಕೊಟ್ಟಿರ್ತಾನೆ. ಸೊ ವೆಯ್ಟರ್ ಸರ್ವಿಸ್ ಕೊಟ್ಟ ಅಂತ ಹೇಳ್ಬಿಟ್ಟು ನೀವು ಸರ್ವಿಸಸ್ಸಿಗೆ ಚಾರ್ಜ್ ಮಾಡಿದ್ದ. ಒನ್ಸ್ ಅಗೇನ್ ಡೈಲಮಾ, ಕನ್ಫ್ಯೂಷನ್ ಇದೆ. ಸೊ ಹಾಗಾಗಿ ಹೌ ದ ಹೋಟೆಲಿಯರ್ ಬಿಸ್ನೆಸ್ ಇಸ್ ಟು ಬಿ ಕನ್ಸಿಡರ್, ಅದನ್ನ ಗೂಡ್ ಅಂತ ಟ್ರೀಟ್ ಮಾಡ್ತೀರಾ ಅಥವಾ ಸರ್ವಿಸ್ ಅಂತ ಟ್ರೀಟ್ ಮಾಡ್ತೀರಾ? ಸೊ ದೀಸ್ ಆರ್ ದ ಲಿಮಿಟೇಷನ್ಸ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಪ್ರಯರ್ ಟು GST ಬರೋಕ್ಕಿಂತ ಮುಂಚೆ ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಇವೆಲ್ಲ ಲಿಮಿಟೇಷನ್ಸ್ ಇತ್ತು. ಹಾಗೆ ಇನ್ ಮೈ ನೆಕ್ಸ್ಟ್ ಸೆಷನ್ 3 I'll be discussing regarding indirect taxes subsumed or integrated in GST. So I'll take up this topic in my next session in my coming video.